ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ಜಗದೀಶ್ ಅಲಿಯಾಸ್ ಜಗ್ಗನ ವಿರುದ್ಧ ಈಗ ರೌಡಿ ಶೀಟರ್ ರೀಓಪನ್ ಮಾಡಲಾಗಿದೆ. ಮತ್ತೆ ರೌಡಿ ಶೀಟರ್ ಪಟ್ಟಿಗೆ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಸೇರ್ಪಡೆ ಮಾಡಲಾಗಿದೆ. ಭಾರತೀನಗರ ಪೊಲೀಸರು ರೌಡಿ ಶೀಟರ್ ಓಪನ್ ಮಾಡಿದ್ದಾರೆ. ಅಪರಾಧದ ಪ್ರಕರಣಗಳ ಹಿನ್ನೆಲೆಯಲ್ಲಿ ಇದೀಗ ಜಗದೀಶ್ ಅಲಿಯಾಸ್ ಜಗ್ಗನ ವಿರುದ್ಧ ಮತ್ತೆ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ. ಶಾಸಕ ಭೈರತಿ ಬಸವರಾಜ್ ಪ್ರಭಾವವನ್ನ ಬಳಕೆ ಮಾಡಿದ್ದ ಆರೋಪ ಕೂಡ ಕೇಳಿಬರ್ತಾ ಇದೆ. ಇನ್ನು ಶಾಸಕ ಭೈರತಿ ಬಸವರಾಜ್ ಅವರು ಪ್ರಭಾವ ಬಳಕೆ ಮಾಡಿದ್ರು ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ರೌಡಿ ಶೀಟರ್ ಪಟ್ಟಿಯಿಂದ ಇದೇ ಕಾರಣಕ್ಕಾಗಿ ತೆಗೆಯಲಾಗಿತ್ತು. ಸೆಪ್ಟೆಂಬರ್ 2023ರಲ್ಲಿ ರೌಡಿ ಶೀಟರ್ ಪಟ್ಟಿಯಿಂದ ತೆಗೆಯಲಾಗಿತ್ತು. ಅದಾದ ನಂತರ ಮತ್ತೆ ಈ ಒಂದು ಕ್ರಿಮಿನಲ್ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗೋದು, ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಇದೆಲ್ಲವೂ ಈಗ ಮತ್ತೆ ಬೆಳಕಿಗೆ ಬಂದಿದೆ. ಹೀಗಾಗಿ ಮತ್ತೆ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣದ 16 ಆರೋಪಿಗಳು ರೌಡಿ ಶೀಟರ್ಸ್ಗಳು. ಭಾರತೀನಗರ ಪೊಲೀಸರು ರೌಡಿ ಶೀಟರ್ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ. ಕಿರಣ್, ಮದನ್, ಪ್ರದೀಪ್, ವಿಮಲ್ ರಾಜ್, ಸ್ಯಾಮುಯಲ್, ಶಿವ, ಮುರುಗೇಶ್, ಮನೋಜ್, ನರಸಿಂಹಮೂರ್ತಿ, ಅವಿನಾಶ್, ನವೀನ್ ಕುಮಾರ್, ಅರುಣ್ ಕುಮಾರ್, ಪ್ರಸಾದ್, ಸುದರ್ಶನ್, ಕಿರಣ್, ಪ್ಯಾಟ್ರಿಕ್ ಸೇರಿ 16 ಜನ ಆರೋಪಿಗಳು ಈಗ ರೌಡಿ ಶೀಟರ್ಸ್ ಆಗಿದ್ದಾರೆ. 16 ಜನ ಆರೋಪಿಗಳ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಿದ್ದಾರೆ. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಆರೋಪ ಕೇಳಿಬಂದಿತ್ತು. ಇದಾದ ನಂತರ ಇದರಲ್ಲಿ ಶಾಸಕರ ಒಂದು ಕೈವಾಡ ಕೂಡ ಕೇಳಿಬಂತು. ಜೊತೆಗೆ ಅದೇ ಶಾಸಕರು ಪ್ರಭಾವ ಬಳಕೆ ಮಾಡಿ ಈ ರೌಡಿ ಶೀಟರ್ನನ್ನು ಹೊರಗಡೆ ತರೋದಕ್ಕೆ ಅಂತ ಪ್ರಯತ್ನ ಮಾಡಿದ್ರು ಅಂತ ಕೂಡ ಆರೋಪ ಕೇಳಿಬರ್ತಾ ಇದೆ. ಆದರೆ ಈಗ ಮತ್ತೆ ಈ ಎಲ್ಲ ಆರೋಪಿಗಳ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ. ಬಿಕ್ಲು ಶಿವನನ್ನು ಹತ್ಯೆ ಮಾಡಿದಂತಹ ಒಂದು ಆರೋಪ ಕೇಳಿಬಂದಿತ್ತು. ಅದಾದ ನಂತರ ಜಗದೀಶ್ ಅಲಿಯಾಸ್ ಜಗ್ಗ ವಿದೇಶಕ್ಕೂ ಪರಾರಿಯಾಗಿದ್ದ. ಅದಾದ ನಂತರ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದ ಬಳಿಕ ಈಗ ಮತ್ತೆ ಆತನ ವಿರುದ್ಧ ರೌಡಿ ಶೀಟರ್ ರೀಓಪನ್ ಮಾಡಲಾಗಿದೆ. 16 ಜನ ಆರೋಪಿಗಳು ಬಂಧನವಾಗಿದ್ದಾರೆ. ಎಲ್ಲ ಆರೋಪಿಗಳ ವಿರುದ್ಧ ಈಗ ರೌಡಿ ಶೀಟರ್ ರೀಓಪನ್ ಮಾಡಲಾಗ್ತಾ ಇದೆ. ಯಾವ್ಯಾವ ಆರೋಪಿಗಳು ಇದರಲ್ಲಿ ಅರೆಸ್ಟ್ ಆಗಿದ್ದಾರೆ ಎಲ್ಲರ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಲಾಗ್ತಾ ಇದೆ. ಇನ್ನು ಜಗ್ಗನ ವಿರುದ್ಧ ಈ ಹಿಂದೆ ರೌಡಿ ಶೀಟರ್ ಇತ್ತು. 2023ರ ಸೆಪ್ಟೆಂಬರು ಆವಾಗ ಕ್ಲೋಸ್ ಆಗುತ್ತೆ. ಅದಾದ ಬಳಿಕ ಈಗ ಮತ್ತೆ ಆತನ ವಿರುದ್ಧ ರೌಡಿ ಶೀಟರ್ ಓಪನ್ ಆಗಿದೆ. ಇನ್ನು ಇದರ ಜೊತೆಗೆ ಈ ಜಗ್ಗನ ಕ್ರೈಮ್ ಕತೆ ಹೇಗಿದೆ, ಆತನ ಹಿಸ್ಟರಿ ಏನು ಅಂತ ನೋಡೋದಾದರೆ, ಬಿಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಜಗದೀಶ್ ಅಲಿಯಾಸ್ ಜಗ್ಗ. ರೌಡಿ ಶೀಟರ್ ಜಗ್ಗನ ವಿರುದ್ಧ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ. ಬರೋಬ್ಬರಿ 10 ಕೇಸ್ಗಳು ದಾಖಲಾಗಿದ್ದಾವೆ. 2000ನೇ ಇಸ್ವಿಯಲ್ಲಿ ಇಂದಿರಾನಗರದಲ್ಲಿ ಮೊದಲಿಗೆ ರೌಡಿ ಶೀಟರ್ ಓಪನ್ ಆಗುತ್ತೆ. ಆ ಬಳಿಕ ಹೆಣ್ಣೂರಿಗೆ ಆತ ಶಿಫ್ಟ್ ಆಗ್ತಾನೆ. ಹೆಣ್ಣೂರಿಗೆ ಶಿಫ್ಟ್ ಆದ ಬಳಿಕ ಹೆಣ್ಣೂರು ಠಾಣೆಯಲ್ಲಿ ರೌಡಿ ಶೀಟರ್ ಓಪನ್ ಆಗುತ್ತೆ. ಅಲ್ಲೂ ಕೂಡ ಒಂದು ರೌಡಿ ಶೀಟರ್ ಆತನ ವಿರುದ್ಧ ಓಪನ್ ಆಗುತ್ತೆ. 2023ರಲ್ಲಿ ರಾಜಕೀಯ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ರೌಡಿ ಶೀಟರ್ ತೆಗೆಸಲಾಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. 10 ಠಾಣೆಗಳಲ್ಲಿ ಅಪರಾಧ ಪ್ರಕರಣಗಳ ಹಿನ್ನೆಲೆ ಇದ್ದರೂ ಕೂಡ ಜಗದೀಶ್ ಅಲಿಯಾಸ್ ಜಗ್ಗನ ರೌಡಿ ಶೀಟರ್ ಕ್ಲೋಸ್ ಆಗಿತ್ತು. ಇದು ರಾಜಕೀಯ ಪ್ರಭಾವ ಬಳಕೆ ಮಾಡಲಾಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇಂದಿರಾನಗರ, JP ನಗರ, JB ನಗರ, ಕಮರ್ಷಿಯಲ್ ಸ್ಟ್ರೀಟ್, ಕಬ್ಬನ್ ಪಾರ್ಕ್, ಅಶೋಕನಗರ, KR ಪುರಂ, ರಾಮಮೂರ್ತಿ ನಗರ, ಹೆಣ್ಣೂರು, ಭಾರತೀನಗರ ಸೇರಿ 10 ಪೊಲೀಸ್ ಠಾಣೆಗಳಲ್ಲಿ ಬರೋಬ್ಬರಿ 16ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ನಲ್ಲಿ ಜಗ್ಗ ಭಾಗಿಯಾಗಿದ್ದಾನೆ. ಅಟ್ರಾಸಿಟಿ ಕೇಸ್ಗಳು, ಕೊಲೆ ಕೇಸ್, ಕೊಲೆ ಯತ್ನ, ದರೋಡೆ, ವಂಚನೆ, ಜೀವ ಬೆದರಿಕೆ, ಕಿಡ್ನ್ಯಾಪ್ ಕೇಸ್ಗಳು ಜಗದೀಶ್ ವಿರುದ್ಧ ದಾಖಲಾಗಿದ್ದಾವೆ. ಒಟ್ಟು 10 ಠಾಣೆಗಳಲ್ಲಿ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದರೂ ಕೂಡ, ರೌಡಿ ಶೀಟರ್ಸ್ಗಳು ಓಪನ್ ಆಗಿದ್ದರೂ ಕೂಡ, ಇಂತಹ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿರುವಂತಹ ರೌಡಿ ಶೀಟರ್ ಏನಿದ್ದಾನೆ ಆತನ ರೌಡಿ ಶೀಟರ್ ಕ್ಲೋಸ್ ಮಾಡಲಾಗುತ್ತೆ. ಆದರೆ ಅದಕ್ಕೆ ರಾಜಕೀಯ ಪ್ರಭಾವ ಬಳಕೆ ಮಾಡಲಾಗಿತ್ತು ಅನ್ನುವಂತಹ ಒಂದು ಆರೋಪ ಕೂಡ ಈಗ ಕೇಳಿಬರ್ತಾ ಇರುವಂಥದ್ದು. ಆದರೆ ಈಗ ಮತ್ತೊಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಈತನ ವಿರುದ್ಧ ಈಗ ಮತ್ತೆ ರೌಡಿ ಶೀಟರ್ ರೀಓಪನ್ ಮಾಡಲಾಗ್ತಾ ಇದೆ. ಇನ್ನಾದರೂ ಇಂತಹ ಕ್ರಿಮಿನಲ್ಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗುತ್ತಾ ಪೊಲೀಸ್ ಇಲಾಖೆ ಕಾದು ನೋಡಬೇಕಾಗುತ್ತೆ. ಇದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಗ್ಗ ಹಾಗೂ ಆತನ ಸಹಚರರೇನಿದ್ದಾರೆ ಅವರ ವಿರುದ್ಧ
ಯಾವೆಲ್ಲ ರೀತಿ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟು 10 ಪೊಲೀಸ್ ಠಾಣೆಗಳಲ್ಲಿ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದಾವೆ. ಬರೋಬ್ಬರಿ 16ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ನಲ್ಲಿ ಜಗ್ಗ ಭಾಗಿಯಾಗಿದ್ದಾನೆ. 10ಕ್ಕೂ ಹೆಚ್ಚು ಠಾಣೆಗಳಲ್ಲಿ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದಾವೆ. ರೌಡಿ ಶೀಟರ್ಸ್ಗಳು ಓಪನ್ ಆಗಿತ್ತು, ಆದರೂ ಕೂಡ ಅದನ್ನು ಕ್ಲೋಸ್ ಮಾಡಲಾಗಿತ್ತು. ಇದೀಗ ಮತ್ತೆ ಆತನ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ.